ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ, ಕನಸಲ್ಲಿ ದೇವರು ಮತ್ತು ದೇವತೆಗಳನ್ನ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಇದರರ್ಥ ನಿಮ್ಮ ಮನಸ್ಸು ಉತ್ತಮವಾಗಿ ಬದಲಾಗುತ್ತಿದೆ ಅಂತ ಅರ್ಥ. ಇನ್ನು ಕನಸಲ್ಲಿ ದೇವರು ಮತ್ತು ದೇವತೆಗಳನ್ನು ನೋಡುವುದು ಅಂದ್ರೆ ಅದನ್ನು ಒಳ್ಳೆಯ ಶಕುನ ಅಂತಾನೆ ಹೇಳ್ಬಹುದು. ಇನ್ನು ಸಾಮಾನ್ಯವಾಗಿ ಕನಸುಗಳು ನಿದ್ರೆಯಲ್ಲಿ ಕಂಡು ಬರುವಂತಹ ಎಚ್ಚರದ ಸ್ಥಿತಿಯ ಮಾನಸಿಕ ಅನಿಸಿಕೆ ಅಂತಾನೆ ಹೇಳ್ಬಹುದು. ಆದ್ದರಿಂದ ದೇವರು ಮತ್ತು ದೇವತೆಗಳ ಕನಸುಗಳು ನಿಮ್ಮ ಮನಸ್ಸು ಈಗ ಉನ್ನತ ವಿಷಯಗಳ ಬಗ್ಗೆ ಯೋಚಿಸುತ್ತಾ ಇದೆ ಮತ್ತು ಲೌಕಿಕ ಆಲೋಚನೆಗಳ ಬದಲಿಗೆ ಅಂತಹ ಆಲೋಚನೆಗಳಿಂದ ಪ್ರಭಾವಿತವಾಗಿದೆ ಅಂತ ತೋರಿಸುತ್ತೆ. ಇನ್ನು ದೇವರು ಮತ್ತು ದೇವತೆಗಳ ಬಗ್ಗೆ ಕನಸುಗಳು ಅಂದ್ರೆ ಇದು ಆಧ್ಯಾತ್ಮಿಕ ಪ್ರಯಾಣಕ್ಕೆ ಸಂಬಂಧ ಪಟ್ಟಿರಬಹುದು. ಇನ್ನು ನೀವು ಹಣ, ಖ್ಯಾತಿ ಮತ್ತು ಎಂದಿಗೂ ಮುಗಿಯದ ಆಸೆಗಳ ಭೌತಿಕ ಜಗತ್ತಿನಲ್ಲಿ ಮುಳುಗಲು ಹೊರಟಿರುವಾಗ ಇದು ಅನೇಕರಿಗೆ ಎಚ್ಚರಿಕೆಯ ಸಂಕೇತ ಅಂತ ಕೂಡ ಹೇಳ್ಬಹುದು. ಇನ್ನು ದೇವರು ಮತ್ತು ದೇವತೆಗಳ ಕನಸುಗಳು ಮೋಕ್ಷ ಅಥವಾ ವಿಮೋಚನೆಯ ಕಡೆಗೆ ಪ್ರಯಾಣವನ್ನ ನೀವು ತೆಗೆದುಕೊಳ್ಬೇಕು ಅಂತ ಅರ್ಥ. ಇನ್ನು ನೀವು ಜೀವನದಲ್ಲಿ ನಿಮ್ಮ ಕಾರ್ಯಗಳ ಬಗ್ಗೆ ಜಾಗರೂಕರಾಗಿರ್ಬೇಕು ಎಂಬುದರ ಸಂಕೇತ ಕೂಡ ಹೌದು. ಇನ್ನು ಪ್ರತಿ ಪತನ ಅಂದ್ರೆ ನೀವು ಮೇಲಕ್ಕೆ ಚಲಿಸುವ ಮೊದಲು ನೀವು ಹಲವು ಬಾರಿ ಮರುಜನ್ಮವನ್ನ ಪಡಿಬೇಕಾಗುತ್ತೆ ಅಂತ ಅರ್ಥ. ಇನ್ನು ದೇವರು ಮತ್ತು ದೇವತೆಗಳ ಬಗ್ಗೆ ಕನಸುಗಳು ಅಂದ್ರೆ ನಮ್ಮ ಕಾರ್ಯಗಳು ಮತ್ತು ಆಲೋಚನೆಗಳನ್ನ ಸರಿಪಡಿಸಲು ನಮಗೆ ದೈವಿಕ ವಾಣಿ ಅಂತ ಹೇಳ್ಬೋದು. ಅಂದ್ರೆ ನಮ್ಮಲ್ಲಿರುವ ದೈವಿಕ ಶಕ್ತಿಯು ನಮಗೆ ಒಂದು ರೀತಿಯ ಸೂಚನೆಯನ್ನ ನೀಡ್ತಾ ಇದೆ ಅಂತಾನೆ ಹೇಳ್ಬಹುದು.